ಸಮರ್ಪಣಾ ಪದ್ಧತಿಯ 10ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 110ನೆಯ ಶ್ಲೋಕದಲ್ಲಿ, ಪಾದುಕಾದೇವಿ ಎಲ್ಲ ದೋಷಗಳನ್ನು ಸಹಿಸಿಕೊಳ್ಳುವವಳು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪಾದಾವನಿ ಪ್ರಭುತರಾನಪರಾಧ ವರ್ಗಾನ್ ಸೋಡುಂ ಕ್ಷಮಾ ತ್ವಮಸಿ ಮೂರ್ತಿಮತಿ ಕ್ಷಮೈವ ಯತ್ವಾಂ ವಿಹಾಯ ನಿಹತಾ ಪರಿಪಂತಿನಸ್ತೆ ದೇವೇನ ದಾಶರಥಿನಾ ದಶಕಂಠಮುಖ್ಯಾಃ. ಪಾದಾವನಿ, ಪಾದವನ್ನ ಕಾಪಾಡುವ ಪಾದುಕೆಯೇ, ತ್ವಂ ನೀನು, ಪ್ರಭುತರಾನ್ ಅತ್ಯಂತ ದೊಡ್ಡದಾದ, ಅಪರಾಧ ವರ್ಗಾನ್ ದೋಷಗಳುಳ್ಳ ಜನರ ಗುಂಪುಗಳನ್ನು, ಸೋಡುಂ ಸಹಿಸಿಕೊಳ್ಳಲು, ಕ್ಷಮಾ ತಕ್ಕವಳಾಗಿರುವ, ಮೂರ್ತಿಮತಿ ಮೂರ್ತಿವೆತ್ತಿರುವ, ಕ್ಷಮೈವ ಸಹನೆಯಾಗಿಯೇ, ಅಸಿ ಆಗುತ್ತೀಯೇ, ಯತ್ ಯಾವ ಒಂದು ಕಾರಣದಿಂದ, ದೇವೇನ ಪ್ರಭುವಾಗಿರುವ, ದಾಶರಥಿನ ಶ್ರೀರಾಮನಿಂದ, ತ್ವಾಂ ನಿನ್ನನ್ನು, ವಿಹಾಯ ಬಿಟ್ಟು, ದಶಕಂಠ ಮುಖ್ಯಾಹ ರಾವಣನೇ ಮುಂತಾದ, ತೇ ಆಪರಿಪಂತಿನಃ ಶತ್ರುಗಳು, ನಿಹತಾಹ ಕೊಲ್ಲಲ್ಪಟ್ಟರು. ಪಾದುಕಾದೇವಿ ಎಲ್ಲ ದೋಷಗಳನ್ನ ಸಹಿಸಿಕೊಳ್ಳುವ ಸಹನೆಯೇ ಮೂರ್ತಿವೆತ್ತಂತಿರುವವಳು. ಅಂತಹವಳನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ರೆ ರಾವಣನೇ ಮೊದಲಾದ ಶತ್ರುಗಳ ತಪ್ಪುಗಳನ್ನ ಸಹಿಸಿಕೊಂಡು ಅವರನ್ನ ಕ್ಷಮಿಸಿಬಿಡುತ್ತಿದ್ದರಿಂದ ಅವರ ಸಂಹಾರ ಕಷ್ಟವಾಗ್ತಿತ್ತು. ಆದುದರಿಂದಲೇ ಪಾದುಕಾದೇವಿಯನ್ನ ಭರತನೊಂದಿಗೆ ಅಯೋಧ್ಯೆಗೆ ಹಿಂತಿರುಗಿ ಕಳುಹಿಸಿ ಶ್ರೀರಾಮ ರಾವಣನೇ ಮೊದಲಾದ ದುಷ್ಟರನ್ನ ಸಂಹರಿಸಿದ ಅಂತಾರೆ ದೇಶಿಕರು. ಈ ಶ್ಲೋಕದ ಗೂಢಾರ್ಥ ಅಂದ್ರೆ, ಒಳ್ಳೆಯ ಆಚಾರ್ಯರುಗಳು ಸಿಗದೆ ಹೋದ್ರೆ ಜನರು ಕೆಟ್ಟೋಗ್ತಾರೆ ಅನ್ನೋದು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.